ದಯವಿಟ್ಟು ಈಗೇನು ಮಾಹಿತಿನ ಫೋನ್ ನಂಬರ್ ಇದೆ ಅದು ಕೊಟ್ಟರೆ ಆ ವೋಟರ್ ID ಜೊತೆಗೆ ಅವರು ಮಾಡ್ತಾರೆ. ಆಧಾರ್ ಕಾರ್ಡ್ ನಂಬರ್ ಕೂಡ ಅಲ್ಲಿ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಆಧಾರ್ ಕಾರ್ಡ್ ನಂಬರ್ ಅಂದರೆ ಮಾಹಿತಿಗೋಸ್ಕರ ಅದು ನಿಮ್ಮ ಆಧಾರ್ ಕಾರ್ಡ್ ಕೂಡ ನೀವು ಮಾಡಿದ್ರೆ ನೀವು ಎಂಟ್ರ್ ಮಾಡಿದಾಗ ನಿಮ್ಮ ಫೋನ್ ನಿಮ್ಮ ಡೀಟೇಲ್ ವೋಟರ್ ಲಿಸ್ಟ್ ಫಾರಮ್ ಕೂಡ ಬರ್ತದೆ. ಅದು ನೀವು ಫಾರಮ್ಮು ತೆಗೆದುಕೊಳ್ಳೋದು ಆನ್ಲೈನ್ ಬೇರೆ ವಿಚಾರ. ಈಗ ಸದ್ಯಕ್ಕೆ ನಿಮ್ಗೆ ಯಾವುದು ನಿಮ್ಮ ಮನೆಗೆ ಬಾಗಿಲಿಗೆ ಬಂದು ಫಾರಮ್ ಕೊಡ್ತಾರೆ, ಎನ್ಯುಮರೇಷನ್ ಫಾರಮ್ ಕೊಡ್ತಾರೆ, ಆ ಎನ್ಯುಮರೇಷನ್ ಫಾರಮ್ನ ನೀವು ಮನೆ ಕುಟುಂಬದ ಯಾರು ಒಬ್ಬರು ಹಿರಿಯರು ಸಿಗ್ನೇಚರ್ ಮಾಡಿ ಅವ್ರ ಪರವಾಗಿ ಎಲ್ಲರೂ ಯಾರ್ಯಾರು ಇದ್ದೀರಿ ಅವರೆಲ್ಲ ಸಿಗ್ನೇಚರ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಹೊರಗಡೆ ಇದ್ದರೂ ಕೂಡ 7 ದಿನದ ಒಳಗಡೆ ಏನು ಕೊಟ್ಟಿರ್ತಾರೆ ಅದನ್ನು ನಮ್ಮ BLAಗಳಿಗೆ ತಲುಪಿಸ್ಬೋದು, ಇಲ್ಲ BLA ಎತ್ಕೊಂಡೋಗಿ ಅವ್ರಿಗೆ ತಲುಪಿಸ್ಬೋದು. ಈ ಆ್ಯಪಲ್ಲಿ ಒಂದು ಸ್ವಲ್ಪ ಇದನ್ನ ಮಾಡೋದು ಪ್ರಕ್ರಿಯೆ ಸ್ವಲ್ಪ ನಾನು ಅನ್ಎಜುಕೇಟೆಡ್, ನಾನು ಟ್ರೈ ಮಾಡಿದೆ, ಅದಕ್ಕೆ ನಾನು ಬೇರೆಯವ್ರಿಗೆ ಕೇಳ್ತೇವೆ. ನನಗೆ ಈ ಆ್ಯಪ್ ಎಲ್ಲ ನನಗೂ ಗೊತ್ತಿಲ್ಲ, ಡೌನ್ಲೋಡ್ ಮಾಡ್ಕೋದು ಗೊತ್ತಿಲ್ಲ. ಅದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದಿದ್ದು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೇರವಾಗಿ ಆ ಆ್ಯಪಲ್ಲಿ ಮಾಡ್ಕೊಳ್ಳೋದು ಬೇರೆ. ನೀವು ಫಾರಮ್ ತೆಗೆದುಕೊಂಡು ಆ ಫಾರಮ್ನ ಎಂಟ್ರಿ ಮಾಡೋಂಥ ಕೆಲಸ ನೀವು ಮಾಡಿ. ಮತ್ತು ಇದು ಕರ್ನಾಟಕದ ದೃಷ್ಟಿಯಿಂದ ಸಾಕಷ್ಟು ಮಹತ್ವದಲ್ವಾ ಸರ್? ಯಾಕೆಂದ್ರೆ ನೀವು ಗ್ಯಾರಂಟಿ ಲಿಂಕ್ ವಿಚಾರ ಈಗಾಗಲೇ ಆಲ್ರೆಡಿ ಹೇಳಿದ್ದೀರಾ. ನಾನು ಯಾಕೆ ಹೇಳಿದ್ದೀನಿ ಅಂದರೆ, ಬೇರೆ ರಾಜ್ಯದಲ್ಲಿ ಈ ಏನು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಬಿಹಾರಲ್ಲಿ ನಿಲ್ಲಿಸ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ನಿಲ್ಲಿಸ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಅದೇ ಮಾನದಂಡ ನಮ್ಮ ರಾಜ್ಯಕ್ಕೂ ಬರ್ಬೋದು. ಈಗ ಅವನು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ವೋಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ವೋಟ್ ಮತದಾರ ಇತ್ತು ಅಂದರೆ ಅವನಿಗೆ ಕೊಡೋಣ. ಯಾವುದೋ ಊರಿಂದ ಬಂದು ಅಲ್ಲೂ ತೊಗೊಂಡು ಇಲ್ಲೂ ತೊಗೊಳೋದಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ. ಎಲ್ಲರೂ ಒಂದು ಕಡೆ ಕೊಡಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವರು ಇದ್ದಾರೆ, ನಮ್ಮ ರಾಜ್ಯದವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. ಥ್ಯಾಂಕ್ ಯು. So today the SR